ಆಪರೇಷನ್ ಸಿಂಧೂರ್. ಸ್ನೇಹಿತರೆ, ನಮ್ಮ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಪ್ರತಿಯೊಂದು ಸಬ್ಸ್ಕ್ರಿಪ್ಷನ್ ನಮ್ಮನ್ನು ಇನ್ನಷ್ಟು ಉತ್ತಮ ವಿಷಯಗಳನ್ನು ತಯಾರಿಸಲು ಪ್ರೇರೇಪಿಸುತ್ತದೆ. ಹಾಗಾಗಿ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಚೀನಾದ ನವೀನ ಹೈಪರ್ಸಾನಿಕ್ ಕ್ಷಿಪಣಿಗಳ ವಿನ್ಯಾಸಗಳು. ನಮಸ್ಕಾರ ಮಿತ್ರರೇ, ದೇಶ ಪ್ರೇಮಿಗಳೇ, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಿಮಗೆ. ಚೀನಾದ ಮಹತ್ವದ ವಿಜಯೋತ್ಸವ ಮಿಲಿಟರಿ ಪರೇಡ್ನಲ್ಲಿ ಇಡೀ ವಿಶ್ವದ ಗಮನ ಸೆಳೆದಿದ್ದು ಅವರ ಹೊಸ ಪೀಳಿಗೆಯ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳು. ಈ ತಂತ್ರಜ್ಞಾನವು ಅತ್ಯಾಧುನಿಕ ಯುದ್ಧಭೂಮಿಯ ಚಿತ್ರಣವನ್ನೇ ಬದಲಾಯಿಸುವ ಸಾಮರ್ಥ್ಯ ಹೊಂದಿದೆ. ಇವುಗಳ ವಿನ್ಯಾಸ ತಂತ್ರಜ್ಞಾನಗಳು ಹಾಗೂ ಇದರ ಹಿಂದಿರುವ ಸವಾಲುಗಳು ಮತ್ತು ಭಾರತೀಯ ರಕ್ಷಣಾ ಪರಿಸ್ಥಿತಿಯ ಮೇಲಿನ ಪ್ರಭಾವವನ್ನು ನಾವು ಇಂದು ವಿಶ್ಲೇಷಿಸಲಿದ್ದೇವೆ. ಚೀನಾದ ಹೊಸ ಹೈಪರ್ಸಾನಿಕ್ ಕ್ಷಿಪಣಿಗಳು. ಪರೇಡ್ನಲ್ಲಿ ಪ್ರದರ್ಶನಗೊಂಡ ಕ್ಷಿಪಣಿಗಳ ಪೈಕಿ ಪ್ರಮುಖವಾಗಿ ಹಡಗು ನಿಗ್ರಹ ಆಂಟಿ-ಶಿಪ್ ಕ್ಷಿಪಣಿಗಳ ರಚನೆಯಿತ್ತು. ಇದರಲ್ಲಿ YJ-15 ಜೊತೆಗೆ ಅತಿ ವೇಗದ YJ-19, YJ-17 ಮತ್ತು YJ-20 ಎಂಬ ಕ್ಷಿಪಣಿಗಳು ಸೇರಿವೆ. ಈ 4 ವಿಧದ ಕ್ಷಿಪಣಿಗಳನ್ನು ವಿಮಾನವಾಹಕ ನೌಕೆಗಳು, ಯುದ್ಧ ನೌಕೆಗಳು ಮತ್ತು ಜಲಾಂತರ್ಗಾಮಿಗಳಂತಹ ಅನೇಕ ವೇದಿಕೆಗಳಿಂದ ಉಡಾಯಿಸಬಹುದು. ಇವುಗಳ ದೀರ್ಘ ವ್ಯಾಪ್ತಿ, ಲಾಂಗ್ ರೇಂಜ್, ಅತಿ ವೇಗ, ಎಕ್ಸ್ಟ್ರೀಮ್ ಸ್ಪೀಡ್ ಮತ್ತು ಭಾರೀ ವಿನಾಶಕಾರಿ ಶಕ್ತಿ, ಟ್ರೆಮೆಂಡಸ್ ಡಿಸ್ಟ್ರಕ್ಟಿವ್ ಪವರ್, ಸಮುದ್ರದಲ್ಲಿನ ಶತ್ರುಪಡೆಗಳ ಮೇಲೆ ದಾಳಿ ಮಾಡಲು ಅತ್ಯಾಧುನಿಕ ಸಂಪನ್ಮೂಲಗಳಾಗಿವೆ. ಈ ಕ್ಷಿಪಣಿ ವಿನ್ಯಾಸದ ತಿರುಳು, ವೇವ್ ರೈಡರ್ ಮತ್ತು ಬೈಕೋನಿಕ್ ರಚನೆ. ಆಧುನಿಕ ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳು ಸಾಮಾನ್ಯವಾಗಿ 2 ಪ್ರಮುಖ ವಾಯುಬಲ ವೈಶಿಷ್ಟ್ಯಗಳಾದ ವೇವ್ ರೈಡರ್ ವಿನ್ಯಾಸ ಮತ್ತು ಬೈಕೋನಿಕ್ ಆಕಾರದ ದೇಹವನ್ನು ಬಳಸುತ್ತವೆ. ಇವುಗಳ ಮಹತ್ವವೇನು ನೋಡೋಣ. ವೇವ್ ರೈಡರ್ ಕ್ಷಿಪಣಿಯ ವಿನ್ಯಾಸದ ವ್ಯಾಖ್ಯಾನ. ವೇವ್ ರೈಡರ್ ಒಂದು ವಿಧದ ವಿಮಾನದ ಆಕಾರವಾಗಿದ್ದು ಸುಗಮವಾದ ಮಡಚಿದಂತಹ ಮುಂಭಾಗವನ್ನು ಹೊಂದಿದೆ. ಇದರ ಕಾರ್ಯನಿರ್ವಹಣೆಯು ಒಂದು ವೇವ್ ರೈಡರ್ ಕ್ಷಿಪಣಿಯು ಶಬ್ದದ ವೇಗಕ್ಕಿಂತಲೂ ವೇಗವಾಗಿ ಹಾರಿದಾಗ ತನ್ನ ಮುಂದಿರುವ ಗಾಳಿಯನ್ನು ಒಂದು ಅಗೋಚರ ಗೋಡೆಯಂತೆ ತಳ್ಳುತ್ತದೆ. ಇದಕ್ಕೆ ಶಾಕ್ ವೇವ್ ಎಂದು ಕರೆಯುತ್ತಾರೆ. ಇದರ ಲಿಫ್ಟ್ ಉತ್ಪಾದನೆ ಈ ಕ್ಷಿಪಣಿಯು ನಂತರ ಈ ಗೋಡೆಯನ್ನು ಮೇಲಕ್ಕೆತ್ತಲು ಬಳಸಿಕೊಳ್ಳುತ್ತದೆ. ನೀವು ಶಾಕ್ ವೇವ್ ಅನ್ನು ನೀರಿನ ಮೇಲ್ಮೈ ಎಂದು ಕಲ್ಪಿಸಿಕೊಂಡರೆ, ಹೈಪರ್ಸಾನಿಕ್ ಕ್ಷಿಪಣಿ ವೇವ್ ರೈಡರ್ ಅದರ ಮೇಲೆ ಜಾರಿ ಹೋಗುವುದು ಕೆರೆಯ ಮೇಲೆ ಕಲ್ಲು ಹಾರಿಸಿದಂತೆ ಇರುತ್ತದೆ. ಉದಾಹರಣೆಗೆ YJ-17 ಮತ್ತು DF-17 ಕ್ಷಿಪಣಿಗಳು ಈ ವೇವ್ ರೈಡರ್ ಮಾದರಿಯನ್ನು ಹೊಂದಿವೆ. ಅವುಗಳ ಮುಂಭಾಗವು ಚಪ್ಪಟೆಯಾದ ತ್ರಿಕೋನದ ಆಕಾರದಲ್ಲಿರುತ್ತದೆ. ಬೈಕೋನಿಕ್ ವಿನ್ಯಾಸ. ಬೈಕೋನಿಕ್ ಶೇಪ್ಡ್ ಬಾಡಿ ವ್ಯಾಖ್ಯಾನ. ಬೈಕೋನಿಕ್ ರಚನೆಯು ತುದಿಯಿಂದ ಬುಡಕ್ಕೆ ಸೇರಿಸಿದ 2 ಶಂಕು ಆಕಾರದ ಕೋನ್ ಶೇಪ್ಡ್ ವಿಭಾಗಗಳನ್ನು ಒಳಗೊಂಡಿರುತ್ತದೆ. ಇದು 2 ಜೋಡಿಸಿದ ಗುಂಡುಗಳ ತಲೆಯಂತೆ ಕಾಣುತ್ತದೆ. ಇದರ ಕಾರ್ಯನಿರ್ವಹಣೆಯು ಶಬ್ದದ ವೇಗಕ್ಕಿಂತ 5 ಪಟ್ಟು ಹೆಚ್ಚು ವೇಗದಲ್ಲಿ ಮ್ಯಾಕ್ 5ಕ್ಕಿಂತ ಹೆಚ್ಚು ಚಲಿಸಿದಾಗ ವಾಹನದ ಮುಂದಿರುವ ಗಾಳಿಯು ಪ್ರಬಲವಾದ ಶಾಕ್ ವೇವ್ ಆಗಿ ಸಂಕುಚಿತಗೊಳ್ಳುತ್ತದೆ. ಈ ಕ್ಷಿಪಣಿಯ ಲಿಫ್ಟ್ ಉತ್ಪಾದನೆಯು ಇಂಜಿನಿಯರ್ಗಳು ಈ 2 ಶಂಕುಗಳ ನಡುವಿನ ಕೋನಗಳನ್ನು ಸರಿಹೊಂದಿಸುವ ಮೂಲಕ ಶಾಕ್ ವೇವ್ನಲ್ಲಿನ ಒತ್ತಡದ ವ್ಯತ್ಯಾಸವನ್ನು ನಿಯಂತ್ರಿಸಿ ಲಿಫ್ಟನ್ನು ರಚಿಸುತ್ತಾರೆ. ಇದು ವಾಹನವು ಸುಗಮವಾದ ಹಲಗೆಯ ಮೇಲೆ ಸವಾರನಂತೆ ಜಾರಲು ಅನುವು ಮಾಡಿಕೊಡುತ್ತದೆ. ಉದಾಹರಣೆಗೆ YJ-20, YJ-21 ಮತ್ತು DF-26D ನಂತಹ ಕ್ಷಿಪಣಿಗಳು ಬೈಕೋನಿಕ್ ಆಕಾರವನ್ನು ಅಳವಡಿಸಿಕೊಂಡಿವೆ. ಇವು ಸಣ್ಣ ಶಂಕುವಿನ ನಂತರ ದೊಡ್ಡ ಶಂಕುವಿನ ರಚನೆಯನ್ನು ಹೊಂದಿರುತ್ತವೆ. ಭಾರತೀಯ ದೃಷ್ಟಿಕೋನ ಮತ್ತು ಮಹತ್ವದ ಈ ಚೀನಾದ ಈ ಹೈಪರ್ಸಾನಿಕ್ ಕ್ಷಿಪಣಿಗಳ ಅಭಿವೃದ್ಧಿಯು ಭಾರತದ ರಕ್ಷಣಾ ಯೋಜನೆಗಳ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಪ್ರಾದೇಶಿಕ ಭದ್ರತಾ ಸವಾಲು. ಚೀನಾದ ಈ ವೈವಿಧ್ಯಮಯ ಕ್ಷಿಪಣಿಗಳು ಸಮುದ್ರದಲ್ಲಿ ಅಥವಾ ಭೂಮಿಯಲ್ಲಿ ಸ್ಥಿರ ಅಥವಾ ಚಲಿಸುವ ಯಾವುದೇ ಗುರಿಯನ್ನು ತಲುಪುವ ಸಾಮರ್ಥ್ಯವನ್ನು ಹೆಚ್ಚಿಸುತ್ತವೆ. ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಮತ್ತು
ವಾಸ್ತವ ಗಡಿ ನಿಯಂತ್ರಣ ರೇಖೆಯ ಉದ್ದಕ್ಕೂ ಭಾರತದ ಭದ್ರತಾ ಪರಿಸರಕ್ಕೆ ಒಂದು ದೊಡ್ಡ ಸವಾಲಾಗಿದೆ. ರಕ್ಷಣಾ ತಂತ್ರಜ್ಞಾನದಲ್ಲಿ ಪೈಪೋಟಿ. ಶತ್ರು ರಾಷ್ಟ್ರಗಳು ಹೈಪರ್ಸಾನಿಕ್ ಸಾಮರ್ಥ್ಯವನ್ನು ಪಡೆದಾಗ ಅದನ್ನು ಎದುರಿಸಲು ಭಾರತವು ತನ್ನ ಕ್ಷಿಪಣಿ ರಕ್ಷಣಾ ವ್ಯವಸ್ಥೆಗಳನ್ನು, ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ಸ್ಗಳನ್ನು ತುರ್ತಾಗಿ ಸುಧಾರಿಸಬೇಕಾಗಿದೆ. ಈ ಅತಿ ವೇಗದ ಕ್ಷಿಪಣಿಗಳನ್ನು ಪತ್ತೆ ಹಚ್ಚಿ ಟ್ರ್ಯಾಕ್ ಮಾಡಿ ಮತ್ತು ತಡೆಗಟ್ಟುವುದು ಜಗತ್ತಿನ ಯಾವುದೇ ರಕ್ಷಣಾ ವ್ಯವಸ್ಥೆಗೆ ದೊಡ್ಡ ತಲೆನೋವು. ಭಾರತವು ಈಗಾಗಲೇ ಸ್ವಂತ ಹೈಪರ್ಸಾನಿಕ್ ತಂತ್ರಜ್ಞಾನದ ಅಭಿವೃದ್ಧಿಗೆ ಗಂಭೀರವಾಗಿ ಪ್ರಯತ್ನಿಸುತ್ತಿದೆ. HSTDV ಹೈಪರ್ಸಾನಿಕ್ ಟೆಕ್ನಾಲಜಿ ಡೆಮಾನ್ಸ್ಟ್ರೇಟರ್ ವೆಹಿಕಲ್ ಯೋಜನೆಯ ಯಶಸ್ವಿ ಪರೀಕ್ಷೆಗಳು ಪ್ರಗತಿಯ ಸಂಕೇತವಾಗಿವೆ. ಬ್ರಹ್ಮೋಸ್ನಂತಹ ಸೂಪರ್ಸಾನಿಕ್ ಕ್ಷಿಪಣಿಗಳಿರುವ ನಮ್ಮ ಬತ್ತಳಿಕೆಗೆ ಹೈಪರ್ಸಾನಿಕ್ ಶಕ್ತಿಯನ್ನು ಸೇರಿಸುವುದು ಭಾರತದ ಮುಂದಿರುವ ಪ್ರಮುಖ ಗುರಿಯಾಗಿದೆ. ಚೀನಾವು ಪ್ರದರ್ಶಿಸಿದ ವಿನ್ಯಾಸಗಳ ಕುರಿತು ನಾವು ಆಳವಾದ ತಾಂತ್ರಿಕ ವಿಶ್ಲೇಷಣೆ ನಡೆಸುವ ಮೂಲಕ ನಮ್ಮದೇ ಆದ ರಕ್ಷಣಾತ್ಮಕ ಮತ್ತು ಆಕ್ರಮಣಕಾರಿ ಹೈಪರ್ಸಾನಿಕ್ ಸಾಮರ್ಥ್ಯಗಳನ್ನು ಅಭಿವೃದ್ಧಿಪಡಿಸಲು ಇದು ನಿರ್ಣಾಯಕವಾಗಿದೆ. ಈ ಪ್ರತಿಯೊಂದು ವಿನ್ಯಾಸಗಳು ವಿಭಿನ್ನ ಉಡಾವಣಾ ವೇದಿಕೆಗಳು ಮತ್ತು ದಾಳಿಯ ಉದ್ದೇಶಗಳನ್ನು ಪೂರೈಸುತ್ತವೆ. ಈ ವೈವಿಧ್ಯಮಯ ಶಸ್ತ್ರಾಗಾರದೊಂದಿಗೆ ಚೀನಾವು ತನ್ನ ಸೇನಾ ಸಾಮರ್ಥ್ಯವನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಒತ್ತಿ. ಯಾವ ಅಪ್ಡೇಟ್ಗೂ ಮಿಸ್ ಆಗಬೇಡಿ. ಡಿಫೆನ್ಸ್ ಸುದ್ದಿಗಳನ್ನು ತ್ವರಿತವಾಗಿ ಪಡೆಯಿರಿ. ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ. ಭಾರತ ಬಲಿಷ್ಠವಾಗಲಿ ಎಂದು ಆಶಿಸುತ್ತಾ ಭಾರತ ಮಾತೆಗೆ ಜೈ. ಧನ್ಯವಾದಗಳು.